ಶುಭೋದಯ ಮಕ್ಕಳೇ, ಇಂದು ನಾವು ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ 49 ಅಕ್ಷರಗಳಿವೆ. ಅವುಗಳನ್ನು ನಾನು ಒಂದೊಂದಾಗಿ ಓದ್ತಾ ಹೋಗ್ತೀನಿ. ನೀವು ಅದನ್ನ ಗಮನವಿಟ್ಟು ಕೇಳಿ ಎಲ್ಲರೂ. ಹಾಗೆ ಈ ವಿಡಿಯೋದಲ್ಲಿ ಅದನ್ನ ನೋಡ್ತಾ ಹೋಗ್ಬೇಕು, ಸರಿನಾ? ಓಕೆ. ಯಾವ ರೀತಿಯಾಗಿ ನಾವು ವರ್ಣಮಾಲೆಯನ್ನ ಉಚ್ಚಾರಣೆಯೊಂದಿಗೆ, ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅ, ಆ, ಇ, ಈ, ಉ, ಊ, ಋ, ಎ, ಏ, ಐ, ಒ, ಊ, ಔ, ಅಂ, ಅಹ, ಕ, ಖ, ಗ, ಘ, ನ್ಯ, ಚ, ಛ, ಜ, ಝ, ನ್ಯ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಸರಿ ಮಕ್ಕಳೇ, ಮುಂದುವರಿಯೋಣ. ವ್ಯಾಕರಣ ಮಾಹಿತಿ ಅಂದ್ರೆ ಈಗ ನಾವು ವರ್ಣಮಾಲೆಯ ಬಗ್ಗೆ ತಿಳ್ಕೋಬೇಕು. ನಾವು ಕನ್ನಡವನ್ನ ಕಲಿಬೇಕು ಅಂದ್ರೆ ಮೊದಲು ನಮಗೆ ವರ್ಣಮಾಲೆಯ ಅರಿವು ತುಂಬಾ ಚೆನ್ನಾಗಿರ್ಬೇಕು. ಅದರಿಂದ ನೀವು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅನ್ನೋದನ್ನ ಈಗಾಗಲೇ ತಿಳ್ಕೊಂಡಿದ್ದೀರಲ್ವಾ? ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನ ವರ್ಣಗಳೆಂದು ಕರೆಯುತ್ತೇವೆ. ವರ್ಣಗಳು ಅಂದ್ರೆ ಅಕ್ಷರಗಳು. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ಹಾಗೆ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. ಈಗ ನಾನು ನಿಮ್ಗೆ ವರ್ಣಮಾಲೆಯನ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಆ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. ಒಂದು ಸ್ವರಾಕ್ಷರಗಳು, ಎರಡನೇದು ವ್ಯಂಜನಾಕ್ಷರಗಳು, ಹಾಗೆ ಮೂರನೇದು ಯೋಗವಾಹಗಳು. ಈಗ ಒಂದೊಂದಾಗಿ ನಾವು ಅದನ್ನ ತಿಳ್ಕೊಂತಾ ಹೋಗೋಣ. ಮೊದಲನೇದು ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಅಂದ್ರೆ ಏನು? ಸ್ವರಾಕ್ಷರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳೇ ಸ್ವರಾಕ್ಷರಗಳು. ಒಟ್ಟು ಸ್ವರಾಕ್ಷರಗಳು ಎಷ್ಟಿವೆ ಅಂದ್ರೆ 13. ಸ್ವರಾಕ್ಷರಗಳಲ್ಲಿ ಮತ್ತೆ ಮುಂದುವರಿತಾ 2 ವಿಧ ಇದೆ. ಅದರಲ್ಲಿ ಯಾವ್ಯಾವ್ದಪ್ಪ ಅಂದ್ರೆ ಒಂದು ಹ್ರಸ್ವ ಸ್ವರ, ಮತ್ತೊಂದು ದೀರ್ಘ ಸ್ವರ. ನೋಡಿ ಮಕ್ಕಳೇ, ನಾನು ನಿಮ್ಗೆ ಉಚ್ಚಾರಣೆ ಸಹಿತ ಹೇಳ್ಕೊಡ್ತೇನೆ. ಮೊದಲನೇದು ಹ್ರಸ್ವ ಸ್ವರ. ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದ್ರೆ ನಾನು ನಿಮ್ಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ನೀವೀಗ ಒಂದು ಚಿಟಿಕೆಯನ್ನ ಹೊಡಿತೀರಾ. ಆ ಚಿಟಿಕೆ ಹೊಡೆಯುವಷ್ಟು ಕಾಲ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಲಾವಧಿಯನ್ನ ಒಂದು ಮಾತ್ರ ಕಾಲಾವಧಿ ಅಂತ ಅನ್ಕೊಂಡ್ರೆ ನೀವು, ಅಷ್ಟು ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೇ ಹ್ರಸ್ವ ಸ್ವರಗಳು. ಅವು ಯಾವುವು ಅಂದ್ರೆ ಅ, ಇ, ಉ, ಋ, ಎ ಮತ್ತು ಓ. ಈಗ ಸ್ವರಾಕ್ಷರಗಳ ಎರಡನೇ ವಿಧ ದೀರ್ಘ ಸ್ವರ. ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಅವುಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಕರಿತೇವೆ. 2 ಮಾತ್ರ ಕಾಲಾವಧಿ ಅಂದ್ರೆ ನೀವು 2 ಚಿಟಿಕೆಗಳನ್ನ ಹೊಡೆಯುವಷ್ಟು ಕಾಲಾವಧಿಯನ್ನ 2 ಮಾತ್ರ ಕಾಲಾವಧಿ ಅಂತ ಹೇಳ್ಬೋದು. ಆ ಅಕ್ಷರಗಳು ಯಾವುವು? ಅವು ಇವಾಗಿವೆ: ಆ, ಈ, ಉ, ಎ, ಐ, ಓ ಹಾಗೂ ಔ. ಇವು ದೀರ್ಘ ಸ್ವರಗಳು. ಮುಂದುವರಿತಾ ಹೋಗೋಣ. ವ್ಯಂಜನಾಕ್ಷರಗಳು. ಈಗ ನಾವು ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಮುಂದೆ ಬರುವಂತಹ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಈ ವ್ಯಂಜನಾಕ್ಷರಗಳು ಅಂದ್ರೆ ಏನು? ವ್ಯಂಜನಾಕ್ಷರಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ನೋಡಿ, ಉದಾಹರಣೆಯನ್ನು ಕೊಟ್ಟು ವಿವರಿಸ್ತಾ ಇದ್ದೀವಿ. ಕ ಪ್ಲಸ್ ಆ ಈಕ್ವಲ್ಸ್ ಕ. ಚ ಪ್ಲಸ್ ಆ ಇಸ್ ಈಕ್ವಲ್ ಟು ಚ. ಅಂದ್ರೆ ಇಲ್ಲಿ ಕ ಇದು ವ್ಯಂಜನಾಕ್ಷರವಾಗಿದೆ. ಅದರ ಜೊತೆಯಲ್ಲಿ ಸ್ವರ ಅ ಸೇರಿ ಕ ಅಕ್ಷರವು ಬರ್ತಾ ಇದೆ. ಅಂದ್ರೆ
ವ್ಯಂಜನದ ಜೊತೆಯಲ್ಲಿ ಸ್ವರ ಸೇರಿದಾಗ ಉಂಟಾಗುವುದೇ ವ್ಯಂಜನಾಕ್ಷರ. ಅರ್ಥ ಆಯ್ತಾ? ಚ ಪ್ಲಸ್ ಅ ಈಕ್ವಲ್ಸ್ ಚ. ನೋಡಿದ್ರ ಮಕ್ಕಳೇ, ಈ ರೀತಿಯಾಗಿ ಒಟ್ಟು ವ್ಯಂಜನಾಕ್ಷರಗಳು 34. ಹಾಗಾದ್ರೆ ಈ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧ? ವ್ಯಂಜನಾಕ್ಷರಗಳಲ್ಲಿ 2 ವಿಧ ಇದೆ. ಅವು ಯಾವುವು ಅಂದ್ರೆ, ಮೊದಲನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನವನ್ನ ನಾವು ಈ ಕೋಷ್ಟಕದ ಸಹಾಯದಿಂದ ಸುಲಭವಾಗಿ ತಿಳ್ಕೋಬಹುದು. ವರ್ಗೀಯ ವ್ಯಂಜನ ಕೋಷ್ಟಕ. ಕ ವರ್ಗ ನೋಡಿ, ಇದರಲ್ಲಿ 5 ವರ್ಗಗಳು ಬರುತ್ತೆ ಒಟ್ಟಾರೆಯಾಗಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ. ಅವುಗಳು ಯಾವುವು ಅನ್ನೋದನ್ನ ನೀವು ಈ ಪಟ್ಟಿಯಲ್ಲಿ ಸುಲಭವಾಗಿ ನೋಡಿ ತಿಳ್ಕೋಬಹುದು. ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಿವೆ ಅಂದ್ರೆ 25. ಒಟ್ಟು ವ್ಯಂಜನಾಕ್ಷರಗಳು ಇರುವಂತದ್ದು 25. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವುಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೀತೇವೆ. ಅಲ್ಪ ಪ್ರಾಣಗಳು, ಇವುಗಳಲ್ಲೂ ಕೂಡ ನಾವು ವಿಧಗಳನ್ನ ಗುರುತಿಸಬಹುದು. ಅವು ಯಾವಪ್ಪ ಅಂದ್ರೆ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಹಾಗೂ ಅನುನಾಸಿಕಾಕ್ಷರಗಳು. ಅಂದ್ರೆ ಇವು ಹೇಗೆ ಉತ್ಪತ್ತಿಯಾಗುತ್ತವೆ ಅನ್ನೋದ್ರ ಮೂಲಕ ನಾವು ಇವುಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಅಲ್ಪ ಪ್ರಾಣಗಳು ಅಂದ್ರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳೇ ಅಲ್ಪ ಪ್ರಾಣಗಳು. ನಾವು ಇಲ್ಲಿ ಹೆಚ್ಚು ಒತ್ತು ಕೊಡುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ನಾವು ಕಡಿಮೆ ಉಸಿರನ್ನ ಕೊಟ್ಟು ಉಚ್ಚಾರಣೆಯನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಗ, ಚ, ಟ, ತ, ಪ. ಗ, ಜ, ಡ, ದ, ಬ. ಗೊತ್ತಾಯ್ತಾ ಮಕ್ಕಳೇ? ಈಗ ಮುಂದೆ ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳಲ್ಲಿ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳಿವೆ. ಇವುಗಳನ್ನೇ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಖ. ನೋಡಿ, ನನ್ನ ಉಚ್ಚಾರಣೆಯನ್ನು ಕೇಳಿ. ಖ, ಛ, ಟ, ಠ, ಥ, ಫ, ಘ, ಝ, ಢ, ಧ, ಭ. ಇವುಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಮುಂದೆ ಅನುನಾಸಿಕಾಕ್ಷರಗಳು. ಅನುನಾಸಿಕ ಅಂದಾಗ ನಾಸಿಕ ಅಂದ್ರೆ ಏನು? ಮೂಗು. ಸೊ ನಾವು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳೇ ಅನುನಾಸಿಕಾಕ್ಷರಗಳು. ಅವು ಯಾವುವು? ಉದಾಹರಣೆಗೆ ನ್ಯ, ನ್ಯ, ನ, ನ, ಮ. ನೋಡಿ, ನಾವು ಉಚ್ಚಾರಣೆ ಮಾಡುವಾಗ ಮೂಗಿನ ಸಹಾಯದಿಂದ ಇವುಗಳನ್ನ ಉಚ್ಚಾರಣೆ ಮಾಡ್ತೇವೆ. ಆದ್ರಿಂದ ಇವುಗಳನ್ನ ಅನುನಾಸಿಕಗಳು ಅಂತ ಹೇಳಿ ಕರಿತೇವೆ. ಮುಂದೆ ವರ್ಗೀಯ ವ್ಯಂಜನಗಳು ಆದ ನಂತರ ಅವರ್ಗೀಯ ವ್ಯಂಜನಗಳು ಅಂತ ಇನ್ನೊಂದು ಪ್ರಕಾರವನ್ನ ನಾವು ಮಾಡ್ಕೊಂಡಿದ್ದೇವೆ. ಅದ್ಯಾವುದಪ್ಪ? ಅದು ಯ ಕಾರದಿಂದ ಳ ಕಾರದವರೆಗಿನ 9 ಅಕ್ಷರಗಳು. ಅವುಗಳೇ ಅವರ್ಗೀಯ ವ್ಯಂಜನಗಳು. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರೋದ್ರಿಂದ ಇವುಗಳನ್ನ ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನ ಅವರ್ಗೀಯ ವ್ಯಂಜನ ಎಂದು ಕರೆಯುವರು. ಅಂದ್ರೆ ನಾವೀಗ ಉಚ್ಚಾರಣೆ ಮಾಡುವಾಗ ನೀವು ನೋಡ್ಕೋಬಹುದು ಯ, ರ, ಲ, ವ, ಶ, ಶ, ಸ, ಹ, ಳ. ಇವುಗಳು ನಾವು ಉಚ್ಚಾರಣೆ ಮಾಡುವಾಗ ಬೇರೆ ಬೇರೆ ಸ್ಥಾನದಿಂದ ಉತ್ಪತ್ತಿಯಾಗ್ತವೆ. ಅಂದ್ರೆ ಇವುಗಳು ಯಾವ ಒಂದು ನಿರ್ದಿಷ್ಟವಾದ ಸ್ಥಾನಗಳಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ, ಹೇಳೋದಿಕ್ಕೆ ಬರೋದಿಲ್ಲವಾದ್ರಿಂದ ಇವನ್ನ ನಾವು ಅವರ್ಗೀಯ ವ್ಯಂಜನ ಅಂತ ಹೇಳಿ ಪ್ರಕಾರವಾಗಿ ಗುರುತಿಸಿಕೊಂಡಿದ್ದೇವೆ. ಮುಂದೆ ಯೋಗವಾಹಕಗಳು. ಮತ್ತೊಂದು ವಿಧ ಯೋಗವಾಹಕಗಳು. ಇವುಗಳನ್ನ ಯೋಗವಾಹ ಎಂದ್ರೆ ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ. ಯೋಗವಾಹಕಗಳಲ್ಲಿ ಪ್ರಮುಖವಾಗಿ 2 ವಿಧ ಇದೆ. ಒಂದು ಅನುಸ್ವಾರ, ಅದನ್ನ ನಾವು 0 ಅಂತ ಕೂಡ ಹೇಳ್ಬೋದು. ಮತ್ತೊಂದು ವಿಸರ್ಗ, 2 0 ಅಂತ ಹೇಳಿ ಹೇಳ್ತೇವೆ. ಕನ್ನಡವನ್ನ ಬರೆಯುವಾಗ ನಾವು ಉದಾಹರಣೆಯಾಗಿ ಸಿಂಹ ಅನ್ನುವಂತ ಒಂದು ಪದವನ್ನ ತಗೊಂಡ್ರೆ ಸಾಗುಣಿಸು ಸಿ ಬರಿತೀರಾ, 0 ಹಾಕಿ ಆನಂತರ ಹ ಬರಿತೀರಾ. ಇಲ್ಲಿ ಅನುಸ್ವಾರ ಸ ವ್ಯಂಜನದ ಜೊತೆಗೆ ಸೇರ್ಕೊಂಡಿದೆ ಅಲ್ವಾ, ಹಾಗಾಗಿ ಇದನ್ನ ನಾವು ಸಿಂಹ ಅಂತ ಹೇಳಿ ಉಚ್ಚಾರಣೆ ಮಾಡ್ತೇವೆ. ಹಾಗಾದ್ರೆ ಅನುಸ್ವಾರ ಅದು ಮತ್ತೊಂದು ಸ್ವರ ಅಥವಾ ವ್ಯಂಜನದ ಜೊತೆಗೂಡಿ ಹೋಗುತ್ತಲ್ವಾ, ಅದಕ್ಕೆ ಇದನ್ನ ಯೋಗವಾಹ ಅಂತ ಹೇಳಿ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಉದಾಹರಣೆ ದುಃಖ. ನೋಡಿ, ದುಃಖ ಅನ್ನುವಾಗ ದಾಕೊಂಬುದು ಪಕ್ಕದಲ್ಲಿ ನಾವೇನು ಈ ಚಿಹ್ನೆಯನ್ನು ಕೊಟ್ಟಿದ್ದೇವೆ ಅದು ವಿಸರ್ಗ ಆಗಿದೆ. ಆದ್ರಿಂದ ಇದನ್ನ ನಾವು ದುಃಖ ಅಂತ ಹೇಳಿ ಉಚ್ಚಾರಣೆ ಮಾಡಬೇಕಾಗುತ್ತೆ.
ಅರ್ಥ ಆಯ್ತಾ ಮಕ್ಕಳೇ? ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯವಾಗುತ್ತೆ. ವಂದನೆಗಳು.